ಈ ಮಹಿಳಾ ದಿನಾಚರಣೆಯಲ್ಲಿ ನಮ್ಮ ಪುರುಷರ ಕೆಲಸ ಏನು ಅಂತ ತಗೊಂಡು, ಆದರೆ ನಾವು ಮಹಿಳೆಯರ ಆಗದೇ ಇದ್ರೂ ಸಹಿತ ಮಹಿಳೆಯರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವವನ್ನು ಹೆಚ್ಚುಕೊಂಡಿರ್ತಕ್ಕಂತಹ ಪುರುಷರು ಇವತ್ತು ಕನ್ನಡ ಚಲನಚಿತ್ರ ಕ್ಷೇತ್ರದಲ್ಲಿ ಗಂಡು ಮತ್ತು ಹೆಣ್ಣು ಎರಡೂ ಸಹಿತ ನಮ್ಮ ಜೀವನ ಸರಾಗವಾಗಿ ನಡಿಬೇಕು ಅಂತಂದ್ರೆ ಹೆಣ್ಣು ಮತ್ತು ಗಂಡು ನಮ್ಮ ಜೀವನ ಈ ಚಕ್ರದ ಎರಡು ಗಾಲಿಗಳು, ಈ ಜೀವನ ಬಂಡೆ ಎರಡು ಗಾಲಿಗಳು ಹೆಣ್ಣು ಮತ್ತು ಗಂಡು ಅಂತಕ್ಕಂಥದ್ದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ಎರಡು ಕಣ್ಣುಗಳು ಅಂತಕ್ಕಂಥದ್ದು. ಆ ಎರಡು ಕಣ್ಣುಗಳ ದೃಷ್ಟಿ ಸರಿಯಾಗಿದ್ದರೆ ನಮ್ಮ ಜೀವನ ಸರಿಯಾಗಿರ್ತಕ್ಕಂಥದ್ದು ಅನ್ನುವಂತಹದ್ದು. ಹಾಗಾಗಿ ಇಬ್ಬರಿಗೂ ಸಹಿತ ಸಮ ಗೌರವವನ್ನು ಸೂಚಿಸ್ತಕ್ಕಂಥದ್ದು. ಆದರೆ ವಿಶೇಷವಾಗಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇರೋದ್ರಿಂದ ಇದರ ಒಂದು ಇತಿಹಾಸ ಹೋರಾಟದ ಮುಖಾಂತರ ಪ್ರಾರಂಭ ಆಗಿದೆ. ಯಾವುದೇ ಹಕ್ಕು ಆಗಲಿ, ಯಾವುದೇ ಸ್ಥಾನಮಾನ ಆಗಲಿ, ಯಾವುದೇ ಗೌರವ ಅಥವಾ ಘನತೆ ಸಿಗಬೇಕು ಅಂತಂದ್ರೆ ನಮ್ಮ ಇತಿಹಾಸದಲ್ಲಿ ಹೋರಾಟಕ್ಕೆ ಯಾವುದೂ ಸಹಿತ ಸುಲಭವಾಗಿ ಸಿಕ್ಕಿಲ್ಲ. ಇದು ಇತಿಹಾಸ ಹೇಳ್ತಕ್ಕಂಥ ಮಹಿಳೆಯರು ಇವತ್ತು ಸಮಾಜದಲ್ಲಿ, ಕುಟುಂಬದಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಅತ್ಯಂತ ಪ್ರಬಲವಾಗಿರ್ತಕ್ಕಂತಹ ಶಕ್ತಿ ಅಂತ ನಾನು ಪರಿಗಣಿಸಿದ್ದೀನಿ. ಯಾಕಂದ್ರೆ ಇವರಲ್ಲಿ 4 ಗುಣಗಳಿವೆ. ಒಂದು ತಾಳ್ಮೆ, ಇನ್ನೊಂದು ಧೈರ್ಯ, ಶಕ್ತಿ ಮತ್ತು ಉತ್ಸಾಹ. ಮಹಿಳೆಯರು ಅಂತಂದ್ರೆ ಈ 4 ಗುಣಗಳನ್ನು ನಾವು ನೋಡಬಹುದು. ಈ ತಾಳ್ಮೆ ನನಗಂತ ಮಟ್ಟಿಗೆ ಅದಕ್ಕೆ ನಮ್ಮ ತತ್ವಜ್ಞಾನಿಗಳು ಎಲ್ಲಿವರೆಗೆ ಹೇಳಿದ್ದಾರೆ ಅಂತಂದ್ರೆ, ಈ ಭೂಮಿಯನ್ನು ಸಹಿತ ತಾಯಿಗೆ ಹೋಲಿಸಿ ಕ್ಷಮಾಧರಿತ್ರಿ ಅಂತ ಹೇಳಿ ಎಂಥ ತಾಳ್ಮೆಯನ್ನು ಹೊಂದಿದ್ದಾರೆ ಅಂತಂದ್ರೆ, ನಾವು ಏನೇ ಕೆಟ್ಟ ಕೆಲಸವನ್ನು ಮಾಡಿದ್ರು ಸಹಿತ ಈ ಭೂಮಿ ತಾಯಿ ನಮ್ಮ ಮೇಲೆ ಒಂದು ಚೂರು ಸಹಿತ ಕೋಪ ಕೊಡೋದಿಲ್ಲ. ಅಷ್ಟು ತಾಳ್ಮೆ ಮತ್ತು ಅಷ್ಟು ಆ ಕ್ಷಮಾ ಗುಣ ಇದೆ ಅಂತಕ್ಕಂಥ ಇದು ಎಲ್ಲ ಮಹಿಳೆಯರಿಗೆ ಇರ್ತಕ್ಕಂತಹ ಗುಣ ಅಂತ. ಆದ್ರೆ ಮಹಿಳೆಯರ ಬಗ್ಗೆ ಅವಾಗ ಏನು ಹೋರಾಟ ಮಾಡಿದ್ರು 1908ನೇ ಇಸ್ವಿಯಲ್ಲಿ ಅವರು ಹೋರಾಟ ಮಾಡಿ ಒಂದು ಹೆಚ್ಚಿನ ಮನೆಯನ್ನ ಕಟ್ಟಿದ್ರು. ಮಹಿಳೆಯರಿಗೆ ಎಲ್ಲದರಲ್ಲೂ ಸ್ವತಂತ್ರ ಬೇಕು, ಮಹಿಳೆಯರು ಪುರುಷರಷ್ಟೇ ಪ್ರಭುತ್ವರು. ಅದಕ್ಕೆ ಹಿಂದಿನ ಕಾಲದಲ್ಲೇ ಹೇಳ್ಬಿಟ್ಟಿದ್ದಾರೆ, ಎಲ್ಲಿ ನಾರಿಯನ್ನ ಪೂಜೆ ಮಾಡ್ತೀರೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತ. ಇದು ಅವಾಗಿಂದಲೂ ಬಂದಿದೆ. ಸೊ ಹಾಗಾಗಿ ಅವರು ಒಂದು ಹಾಕಿರೋ ಬುನಾದಿ ಇವತ್ತು ನಾವೆಲ್ಲ ಇಲ್ಲಿ ನಿಂತು ಮಾತಾಡುವಷ್ಟು ಶಕ್ತಿ ಬಂತು. ಇದಕ್ಕೆ ಭಾರತದಲ್ಲಿ ಬೇಕಾದಷ್ಟು ಮಹಿಳೆಯರು ಮುಂದೆ ಬಂದಿರೋ ನಿದರ್ಶನ ಇದೆ. ಅದರಲ್ಲಿ ಮೊದಲನೇದಾಗಿ ಶ್ರೀಮತಿ ಇಂದಿರಾ ಗಾಂಧಿಯವರು 17 ವರ್ಷ ಪ್ರಧಾನಿಯಾಗಿ ಸೇವೆ ಮಾಡಿದ್ರು. ಉಕ್ಕಿನ ಮಹಿಳೆ ಅಂತ ಅನ್ಸ್ಕೊಂಡ್ರು. ಅವ್ರು ಇನ್ನೂ ಬದುಕಿದ್ರೆ ಇನ್ನೂ ಸೇವೆ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಸೊ ದೇವರು ಅವ್ರನ್ನ ಕರ್ಕೊಂಡ್ಬಿಟ್ರು. ಸುಷ್ಮಾ ಸ್ವರಾಜ್ ಅವರು 24ನೇ ವರ್ಷದಲ್ಲಿ ಪಾರ್ಲಿಮೆಂಟಿಗೆ ಸಚಿವೆಯಾಗಿ ಆಯ್ಕೆಯಾಗಿ ಹೋದ್ರು. ಅವರು ವಾಕ್ಚಾತುರ್ಯ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಬಳ್ಳಾರಿಯಲ್ಲಿ ಎಲೆಕ್ಷನ್ ನಿಂತಾಗ ಅವ್ರು ಕನ್ನಡನೇ ಬರ್ತಿರ್ಲಿಲ್ಲ. ಒಂದು 8 ದಿವಸದಲ್ಲಿ ಅಲ್ಲಿ ಜನಗಳಿಗೆ ಏನು ಕನ್ನಡ ಮಾತಾಡ್ಬೇಕು, ಅಲ್ಲಿ ಜನರ ಮನಸ್ಸನ್ನ ಹೇಗೆ ಒಲಿಸ್ಕೋಬೇಕು ಅಂತ ಹೇಳಿ ಅವರು ಕನ್ನಡ ಭಾಷೆ 8 ದಿವಸದಲ್ಲಿ ಕಲಿತು ಭಾಷಣ ಮಾಡಿದಂತ ಮಹಿಳೆ. ಅವರು ಪ್ರಥಮ ಸ್ಥಾನದಲ್ಲಿ ಇದ್ದಾರೆ. ಅವರೆಲ್ಲ ಯಾಕೆ, ಇವಾಗ ನಮ್ಮ ಸುಧಾಮೂರ್ತಿ ಅವರು ಎಷ್ಟು ಸಂಘಟನೆ ಮಾಡಿ ಇವತ್ತು ಎಲ್ಲರಿಗೂ ನಾವು ಕಣ್ಣಿಗೆ ಕಾಣೋ ತರ ನಿದರ್ಶನ ಆಗಿದ್ದಾರೆ. ಈಗ ಮೇಡಮ್ ಬಂದು ಕೂತಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್. ಅವಾಗ ಕಿರಣ್ ಬೇಡಿಯವರು ಮೊದಲನೇ ಪ್ರಥಮ ಮಹಿಳೆಯಾಗಿ ಸೇವೆ ಸಲ್ಲಿಸಿದ್ದಾರೆ. ಈಗ ಇಂಥ ಅಧಿಕಾರಿಗಳ ಜೊತೆಲೂ ನಾವೆಲ್ಲ ಕೆಲಸ ಮಾಡ್ತಿದ್ದೀವಿ ಅಂದ್ರೆ ಇದು ಹೆಮ್ಮೆಯ ವಿಷಯ. ಎಜುಕೇಶನ್ ಬಗ್ಗೆ ಮಹಿಳೆಯರಿಗೆ ಜಾಸ್ತಿ ಜ್ಞಾನ ಕೊಟ್ಟು ಎಲ್ಲರನ್ನು ಮುಂದೆ ತಂದಿದ್ರೆ ಪುನಾದಲ್ಲಿ ಸಾವಿತ್ರಿ ಪುಲ್ಲೆ ಮೇಡಮ್. ಅವರು ವಿದ್ಯೆಯನ್ನ ಗಟ್ಟಿಯಾಗಿ ಹಿಡಿದು ಇವರಿಗೆಲ್ಲ ಕೊಡ್ಲೇಬೇಕು ಮಹಿಳೆಯರಿಗೆ ಅಂತ ಅವತ್ತು ಹೇಳ್ತಿದ್ರೆ ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಇಂಥ ದಿಗ್ಗಜರು ಇರೋದಕ್ಕೆ ಸಾಧ್ಯನೇ ಇರಲಿಲ್ಲ. ಸೊ ಇದೆಲ್ಲ ಮಹಿಳೆಯರಿಗೆ ಒಂದು ಸಲ್ಲಬೇಕಾದ ಗೌರವ. ಅವರು ಹಾಕಿದ ಒಂದು ಬುನಾದಿ ಶಾಶ್ವತವಾಗಿ ನಿಂತಿದೆ ಅಂತ ಅವರಿಗೆ ಒಂದು ಗೌರವ ಸಲ್ಲಿಸೋದಕ್ಕೋಸ್ಕರ ಮಹಿಳಾ ದಿನಾಚರಣೆ ಮಾರ್ಚ್ 28ರಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಸೊ ಇದು ಹೆಮ್ಮೆಯ ವಿಷಯ. ಇಷ್ಟೇ ನನಗೆ ಗೊತ್ತಿರೋದು. ನಾನು ಈ ಒಂದು ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು ನಮ್ಮ ಕಣ್ಣು ಮುಂದೆ ಬರ್ತವೆ. ಯಾಕಂದ್ರೆ ನಾವು ಬಂದಿದ್ದೇ ಹೋರಾಟದ ಹಾದಿಯಲ್ಲಿ, ಮಹಿಳಾ ದಿನಾಚರಣೆ ಬಂದಿದ್ದೇ ಹೋರಾಟದಿಂದ. ಹೀಗಾಗಿ ನಮಗೆ
ನಮ್ಮ ಹಕ್ಕುಗಳು, ನಮಗೆ ಬಂದಂಥ ಅವಕಾಶಗಳನ್ನ ಪುನರಾವಲೋಕನ ಮಾಡೋದಕ್ಕೆ ಒಂದು ಸುವರ್ಣಾವಕಾಶ. ಏನೇ ಆದರೂ ಇತಿಹಾಸ ಭಾರಿ ದೂರ. 1972ರಿಂದ ಈ ಮಹಿಳಾ ದಿನಾಚರಣೆ ಶುರುವಾಯಿತು. ಅದಕ್ಕಿಂತ ಮುಂಚೆ 1911ರಿಂದ ಹೋರಾಟದ ಹಾದಿಯನ್ನ ಮಹಿಳೆಯರು ತುಳಿಬೇಕಾಗುತ್ತೆ. ಅದು ಈಗಲೂ ಸಹ ಜ್ವಲಂತ ಸಮಸ್ಯೆ ಆಗಿದೆ. ಬಹುಶಃ ಬೇರೆ ಬೇರೆ ರೂಪಗಳನ್ನ ಪಡೆದಿರ್ಬೋದು, ಅದರ ಅಂಕಿಅಂಶಗಳು ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು. ಆದರೆ ಒಂದು ವಿಚಿತ್ರ ಏನಂದ್ರೆ, ವಿಶ್ವದಾದ್ಯಂತ ಮಹಿಳೆಯರು ಅವರ ಮನೋಭಾವ, ಚಿಂತನೆಗಳು ಒಂದೇ ರೀತಿಯಾಗಿದೆ. ಇದು ಹೇಗೆ? ಭೌಗೋಳಿಕವಾಗಿ ನಾವು ಬಹಳಷ್ಟು ದೂರ ಇದ್ದೀವಿ, ಆದರೆ ಸಮಸ್ಯೆಗಳು ಮಾತ್ರ ಸಮಾನವಾಗಿವೆ. ನಾವು ಈ ಒಂದು ದಿವಸ ದನಿ ಇಲ್ಲದವರಿಗೆ ದನಿಯಾಗಿ, ಸಾಮರ್ಥ್ಯವಿದ್ದರೂ ಅವಕಾಶ ವಂಚಿತರಾಗಿರೋರನ್ನ ನೆನೆಸ್ಕೋಬೇಕು. ಕೆಲವು ನಮ್ಮಿಂದ ಹೆಣ್ಣು ಮಗು 3 ನಿರೀಕ್ಷೆಗಳನ್ನ ಇಟ್ಕೊಂಡಿದೆ ಬಂಧುಗಳು. ಮೊದಲನೇ ನಿರೀಕ್ಷೆನ ನಾನು ಒಂದು ಪುಟಾಣಿ ಕವನದ ಮೂಲಕ ಹೇಳ್ತೀನಿ. ಇದು ತಾಯಿಯ ಹೊಟ್ಟೆ ಒಳಗಡೆ ಇರುವ ಹೆಣ್ಣು ಮಗು ಭ್ರೂಣ ಹೇಳ್ತಾ ಇದೆ. ಅದಿನ್ನೇನು ಅದನ್ನ ಗರ್ಭಪಾತ ಮಾಡಿಬಿಡ್ತಾರೆ, ಮಾಡೋದು ಮುಂಚೆ ಹೇಳ್ತಾರೆ, ಅಮ್ಮ ನಾನು ಚಿಟ್ಟೆಯ ಹಿಂದೆ ಓಡಬಹುದಿತ್ತು, ಗಾಳಿಯಲ್ಲಿ ಹೂವಿನಂತೆ ಓಲಾಡಬಹುದಿತ್ತು, ಜಿಂಕೆಯಂತೆ ಜಿಗಿದಾಡಬಹುದಿತ್ತು, ಗೆಳೆಯರ ಜೊತೆ ಆಡಬಹುದಿತ್ತು, ಹಾಡಬಹುದಿತ್ತು, ನಲಿದಾಡಬಹುದಿತ್ತು, ವೈದ್ಯ ವಕೀಲೆ ಏನೇನೋ ಆಗಬಹುದಿತ್ತು. ಅಮ್ಮ ನೀನನ್ನ ಹುಟ್ಟಲು ಬಿಟ್ಟಿದ್ದರೆ ಒಂದು ದಿನ ನಾನಿನ್ನ ಕಣ್ಣೀರು ಒರೆಸಬಹುದಿತ್ತು. ಅಂದ್ರೆ ಹೆಣ್ಣು ಮಗು ಕೇಳುವ ಮೊದಲನೇ ಅವಕಾಶ ಭ್ರೂಣ ನನ್ನ ಹುಟ್ಟಕ್ ಬಿಡಿ, ಹುಟ್ಟಕ್ ಮುಂಚೆನೆ ಸಾಯಿಸ್ಬೇಡಿ. ಸತ್ಯ ಲಿಂಗಾನುಪಾತ ಸ್ವಲ್ಪ ಈಗ ಉತ್ತಮಗೊಂಡಿದೆ, ಅದು ಒಳ್ಳೆ ವಿಚಾರ, ಅದು ಹಾಗೆ ಮುಂದುವರಿಲಿ ಅಂತ ಹಾರೈಸೋದು. ಮೋಹನ್ ಪಂಡಿತ್ ಈಗ ಎಮ್.ಎಲ್.ಸಿ ಆಗಿದ್ದಾರೆ. ಏನೋ ಆಗಿಲ್ಲ, ಬಟ್ ಲಂಕೇಶ್ವರ ಬಹುಕಾಲದ ಒಡನಾಡಿ ಶಿಷ್ಯ ಎಲ್ಲರೂ ಫೋನ್ ಮಾಡಿದ್ರು, ಸರ್ ಜಾಫರ್ ಶರೀಫ್ ಅಂತ ಒಂದು ನೋಟಿಸ್ ಬರ್ತಾರಂತ 5 ಗಂಟೆಗೆ. ಸೊ ಇದರ ಪ್ರಕಾರ ಬಸವನಗುಡಿ ಅವ್ರ ಕಚೇರಿ ನನಗೂ ಫೋನ್ ಮಾಡಿದ್ರು, 4 ಗಂಟೆಗೆ 5 ಗಂಟೆ ಬರ್ರಿ, ಜಾಫರ್ ಶರೀಫ್ ಅವ್ರು ಬರ್ತಾರೆ. ಸೊ ಕರೆಕ್ಟಾಗಿ 4:45 5 ಗಂಟೆಯಿಂದ ನಾವು ಕಾಯ್ದು ಶುರು ಮಾಡಿದ್ವಿ. 5:45 ಆಯಿತು, 6 ಆಯಿತು, ಬರಲಿಲ್ಲ. ಮತ್ತೆ ಫೋನ್ ಬಂತು, ಸರ್ ಈಗ ಅವ್ರು ಗವರ್ನರ್ ಹತ್ರ ಮಾತಾಡ್ತಾ ಇದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಮತ್ತೆ ಮೋಹನ್ ಪಂಡಿತ್ ಅವ್ರಿಗೆ ಫೋನ್ ಮಾಡಿ ಮತ್ತೆ 6:30 ಆಯ್ತು. ಲಂಕೇಶ್ವರ ಸಹನ ಮೀರ್ತಾ ಇತ್ತು, ಅವ್ರು ಇಟ್ಕೊಂಡು ಸಿಗರೇಟ್ ಹೇಳೋದು ಹಾಗೆ ಆಯಿತು. 6:45 ಆಯಿತು. ನನಗೆ ಕರೆದ್ಬಿಟ್ಟು ಬಾಗಿಲು ಮುಚ್ಚಬೇಕು. ಸೊ ಅಟೆಂಡರ್ ಕರೆದು ಬಾಗಿಲು ಹಾಕ್ತಿದ್ರು, ಕೆಳಗೆ ಬಂದು ಇನ್ನೇನು ಶಟರ್ ಹಾಕಿಸ್ತಾ ಇದ್ವಿ ಆಫೀಸ್ಗೆ. ಅಷ್ಟೊತ್ತಿಗೆ ಮಂತ್ರಿಗಳ ಕಾರ್ ಬಂತು. ಅವ್ರು ಕೊಂಡಕ್ಕೆ ಹೋಗ್ಬೇಕು, ಸರ್ ಸಾಹೇಬರು ಬಂದರು ಸರ್. ಕೊಂಡಜಿ ನಿಮ್ಮ ಸಾಹೇಬ್ರಿಗೆ ಹೇಳು, ಅವ್ರಿಗೆ ಮಂತ್ರಿಯಾಗಿ ಅವ್ರ ಸಮಯ ಎಷ್ಟು ಮುಖ್ಯವೋ ಬೇರೆಯವರು ಕೂಡ ಅವ್ರ ಸಮಯ ಅಷ್ಟೇ ಮುಖ್ಯ ಅಂತ ಹೇಳುವಂತ ಕಾರ್ಯಕ್ರಮ ಹೊರಗೋಗ್ಬಿಟ್ಟು ಒಬ್ಬ ಕ್ಯಾಬಿನೆಟ್ ಸಚಿವರು, ಅದು ಕರ್ನಾಟಕ ಅತ್ಯಂತ ಅಗ್ರಗಣ್ಯ ಕಾಂಗ್ರೆಸ್ ನಾಯಕರು ಒಬ್ಬರು, ಆ್ಯಂಡ್ ಇಡೀ ದೇಶದ ಉದ್ದಗಲಕ್ಕೂ ಯೂನಿಗೇಜ್ ಬ್ರಾಡ್ ಗೇಜ್ ಪರಿವರ್ತನೆಯನ್ನು ಒಂದು ತಪಸ್ಸಿನ ರೀತಿಯಲ್ಲಿ ಮಾಡಿ ತೋರಿಸಿದ್ರು ಜಾಫರ್ ಶರೀಫ್ ಅವರು ಕೂಡ ಈ ಸಮಯ ಪಾಲನೆಗೆ ಅಷ್ಟು ತೋರಿದಾಗ ಲಂಕೇಶ್ವರ್ ಯಾವ ಮಧ್ಯಮವಾಗಿದೆ ಕಠೋರವಾಗಿ ಅವ್ರು ಕಲಿಸ್ಬಿಟ್ಟು. ಅದ್ರ ಮುಂದೆ ಲಂಕೇಶ್ ಪತ್ರಿಕೆ 20ನೇ ವಾರ್ಷಿಕೋತ್ಸವ ಸಮಾರಂಭ ಸೆಂಟ್ರಲ್ ಕಾಲೇಜ್ ಸೆನೆಟ್ ಹಾಲ್ ನಡೆದಾಗ ಮುಖ್ಯ ಅತಿಥಿ ಯಾರು ಗೊತ್ತಾ? ಅದೇ ಜಾಫರ್ ಶರೀಫ್. ಪ್ರಶಸ್ತ ಪುರಸ್ಕೃತ ನಾಡೋಜ ಮಹೇಶ್ ಜೋಶಿ ಅವರೇ ಹಾಗೂ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಮಹಿಳಾ ಮಣಿಯರಿಗೆ ನನ್ನ ಇವತ್ತು ಹಂತರ್ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ, ಹಾಗೆ ಮುಂದೆ ಕೂಡ್ತಿರ್ತಕ್ಕಂಥ ನನ್ನ ಅಕ್ಕ ತಂಗಿಯರು ಇರ್ಬೋದು, ಅಣ್ಣ ತಮ್ಮಂದಿರು ಇರ್ಬೋದು, ನಿಮಗೂ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ನಾನು ಜಾಸ್ತಿ ಮಾತಾಡಲ್ಲ, ಯಾಕೆಂದ್ರೆ ಸಮಯ ಅಭಾವ. ನಾವು ಮಾತಾಡೋ ಅಂತಾರಲ್ಲ, ಸಮಾಜ ಸೇವಕರಷ್ಟೇನೆ. ಸೇವೆ ಏನೇ ಇದ್ರು ತೋರಿಸಿ ನಾವು ಸೇವೆ ಮಾಡ್ಕೊಂಡು ಬರ್ತೀವಿ. ನಾನು ಹುಟ್ಟು ಕೂಡ ಹೋರಾಟವನ್ನ ಮಾಡಿಕೊಂಡು ಬಂದು ಇವತ್ತು ಬನಶಂಕರಿ ಮನ ಸಮಾಜದಲ್ಲಿ 48 ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಅದು ಹಿರಿಯರು ನಮಗ ಕೊಟ್ಟು ಹೋಗಿರ್ತಕ್ಕಂಥದ್ದು. ಬಡ ಮಹಿಳೆ ಇರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಆಮೇಲೆ ಹಾರ್ಟ್ ಪೇಷಂಟು, ಕ್ಯಾನ್ಸರ್ ಪೇಷಂಟು, ಸರ್ಕಾರಿ ಶಾಲೆಗಳನ್ನ ಹೆಚ್ಚಾಗಿ ನಾವು ದತ್ತು ತಗೊಂಡು
ಗಾಜನೂರ್ದು ಈಗ ಜೂನ್ ಇದಕ್ಕೆ ಒಂದು ಮಾದರಿಯ ಶಾಲೆ ಆಗಿ ಮಾಡಬೇಕು ಅಂತ ಫುಲ್ ಒಂದು ಶಾಲೆಯನ್ನ ದತ್ತು ತಗೊಂಡಿದ್ದೀವಿ, ಹೋಗಿ ನೋಡ್ಕೊಂಡು ಬಂದಿದ್ದೀವಿ. ಈ ರೀತಿ ನಾವು ಸಮಾಜ ಸೇವೆಯನ್ನ ಮಾಡಿಕೊಂಡು ಬರ್ತಾ ಇದ್ದೀವಿ. ಎಲ್ಲ ಮಹಿಳೆಯರಲ್ಲೂ ಒಂದೊಂದು ರೀತಿಯಲ್ಲಿ ಒಂದೊಂದು ಕಷ್ಟ ಅನುಭವಿಸ್ಕೊಂಡು ಆ ಕುಟುಂಬದಲ್ಲಿರ್ತಕ್ಕಂಥ ಮಹಿಳೆಯಲ್ಲಿನೂ ಒಂದೊಂದು ಅದ್ಭುತವಾದಂತ ಒಂದು ಶಕ್ತಿ ಇರುತ್ತೆ, ಅವಳದೇ ಆಗ್ತಕ್ಕಂಥ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿನ ಮೀರ್ಕೊಂಡು ವೇದಿಕೆ ಮೇಲೆ ಬರ್ತಾರೆ. ಕೆಲವರು ಬರ್ದೆ ಮನೆಯನ್ನ ಕಾಪಾಡಿಕೊಂಡು ತನ್ನ ಮನೆ ನನ್ನ ಸಂಸಾರ ಅನ್ಕೊಂಡು ಬಂದಿದ್ದಾರೆ. ಇವತ್ತು ನಾವು ಹೆಚ್ಚಿನ ಮಟ್ಟಿಗೆ ಯಾಕೆ ನಾನು ಈ ವೇದಿಕೆಗೆ ಬಂದಿದ್ದೀನಿ ಅಂತಂದ್ರೆ ಒಂದು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿರ್ತೀವಿ. ಇವತ್ತು ಸಮಾಜ ಸೇವೆ ಮಾಡ್ಕೊಂಡು ಬರ್ಲಿಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮಂತವ್ರನ್ನ ಗುರುತಿಸಿದಾರಲ್ಲ, ಅದಕ್ಕೆ ನಾನು ಮಹೇಶ್ ಜೋಶಿ ಅವ್ರನ್ನ ತುಂಬ ಹೃದಯದ ನಾನು ಅನಂತ ನಮಸ್ಕಾರಗಳನ್ನ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ಮಹಿಳಾ ಸಮಾಜ ಅಂತಂದ್ರೆ ಒಂದು ಹೇಳಿಕೆ ಆಗುತ್ತೆ. ಯಾಕೆ ಅಂತಂದ್ರೆ ನಾವು ಹುಟ್ಟಿದಾಗಿಂದನೂ ನಾವು ಬಡ ಕುಟುಂಬದಿಂದ ಬಂದಿರೋದು, ನಾವೇನು ಶ್ರೀಮಂತರಲ್ಲ. ನನ್ನ ಹುಟ್ಟು ಬಂದಿದ್ದು ಒಂದು ಒಳ್ಳೆ ಮನೆತನದಿಂದ, ರೈತ ಕುಟುಂಬದಿಂದ ಬಂದೆ ನಾನು. ಆದ್ರೂ ನಾನು ತುಂಬಾ ಕಷ್ಟಗಳನ್ನೇ ನೋಡ್ಕೊಂಡು ಬಂದಿದ್ದು. ಇವತ್ತು ಈ ವೇದಿಕೆಯಲ್ಲಿ ಇದೀನಿ ಅಂದ್ರೆ ಅದು ನನ್ನ ಮಕ್ಕಳ ಕಾರಣ. ಇನ್ನೊಂದು ಜನ್ಮ ಅಂತ ಇದ್ದರೆ ಅದೇ ಮಕ್ಕಳು ಹುಟ್ಲಿ, ಅದೇ ಗಂಡ ಇರಲಿ, ಅದೇ ಸೊಸೆ ಬರಲಿ ಅಂತ ಕೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ನನಗೆ ಮಾತಾಡಿ ಅಭ್ಯಾಸ ಇಲ್ಲ, ಸೊ ಸರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಈ ಥರ ವೇದಿಕೆ ಹಂಚ್ಕೊಂಡಿದ್ದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು ಮತ್ತು ಅಂಕಿತರ ಜನ್ಮ ದಿನಾಚರಣೆ ಶುಭಾಶಯಗಳು ಕೂಡ. ಸೊ ಇವತ್ತು ಮಹಿಳೆಯರು ಮೀಸಲಾತಿ ಬೇಕು ಅಂತ ಕೇಳ್ತಾರೆ. ಮೀಸಲಾತಿ ನಮಗೆ ಅಗತ್ಯ ಇಲ್ಲ, ಯಾಕೆಂದರೆ ಅವಕಾಶಗಳು ಸಾಕಷ್ಟು ಇದ್ದಾವೆ. ಆದರೆ ಮಾಡೋದಕ್ಕೆ ನಮಗೆ ಸವಾಲುಗಳು ಜಾಸ್ತಿ ಇದ್ದಾವೆ. ಏನಂದರೆ ಇವಾಗ ನಾವು ಕುಟುಂಬದ ಜವಾಬ್ದಾರಿ ಹೊತ್ಕೊಂಡ್ರೆ ಈ ಕಡೆ ಮಕ್ಕಳು, ಸಂಸಾರ, ಈ ಕಡೆ ಆಫೀಸ್ ಜವಾಬ್ದಾರಿ, ಆ ಥರದನ್ನೆಲ್ಲ ನಿಭಾಯಿಸೋದು ಇತ್ತೀಚೆಗೆ ಸ್ವಲ್ಪ ಕಷ್ಟ ಆಗಿದೆ. ಮೊದಲ ಕಾಲದಲ್ಲಿ ಅಂದರೆ ಎಜುಕೇಷನ್ ತುಂಬ ಸಿಂಪಲ್ ಆಗಿತ್ತು. ಈಗ ಮಕ್ಕಳಿಗೆ ಎಜುಕೇಷನ್ ಅಂದರೆ ಇಷ್ಟು ಹೊರಗಡೆ ಬುಕ್ಸ್ ಕೊಡ್ತಾರೆ, ಅವ್ರು ಪ್ರಾಜೆಕ್ಟ್ ಮಾಡಿಸ್ಬೇಕು, ಅದೆಲ್ಲ ಅಪ್ಪ ಆದವ್ರು ಮಾಡ್ಸೋಕ್ಕಾಗೋದಿಲ್ಲ, ಅಮ್ಮ ಆದವರೇ ಮಾಡಿಸ್ಬೇಕು. ಅವ್ರು ಮಾಡಿಸ್ತಿದ್ದಂಗೆ ಮಕ್ಕಳಿಗೆ ಮತ್ತೆ ಆಫೀಸಿಂದ ಫೋನ್ ಬರುತ್ತೆ. ಸೊ ಅದನ್ನಂತ ನಿಭಾಯಿಸೋಕ್ಕಾಗತ್ತಾ ಅಥವಾ ಇದನ್ನ ಅಂತ ನಿಭಾಯಿಸೋಕ್ಕಾಗತ್ತಾ? ಸೊ ಜವಾಬ್ದಾರಿಗಳು ಜಾಸ್ತಿ ಇರೋದ್ರಿಂದ ಅವಕಾಶಗಳಿದ್ದಾವೆ, ಬಟ್ ನಾವು ಬಳಸ್ಕೊಳ್ಳೋದಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಮತ್ತು ಹಿಂದಿನ ಕಾಲದಲ್ಲಿ ಗಂಡು ಬೇಕು, ವಂಶೋದ್ಧಾರಕ ಬೇಕು ಅಂತ ಹೇಳಿ ಒಂದು ಇತಿಹಾಸನೇ ಇತ್ತು. ಆದರೆ ಇವಾಗ ಅದು ಬದಲಾಗಿದೆ. ಹೆಣ್ಣಾಗಿ ಗಂಡಾಗಿ ಒಂದು ಸಾಕು ಅಂತಾರೆ. ಮಕ್ಳು ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಗೆ ಹೆಣ್ಣೆ ಬೇಕು ಅಂತಾರೆ. ಅಥವಾ ಹೆಣ್ಣು ಬೇಡ ಅಂತಂದ್ರೂ ಪರವಾಗಿಲ್ಲ, ದತ್ತು ತಗೊಳ್ತೀವಿ, ಅದು ಹೆಣ್ಣೆ ಆಗಿರ್ಬೇಕು ಅಂತಾರೆ. ಇದಕ್ಕಿಂತ ಮಹಿಳೆ ಕೊಡುವಂಥ ಗೌರವ ಇನ್ನೊಂದಿಲ್ಲ ಅಲ್ವಾ? ಏನು ಬೇಕಾಗುತ್ತೆ ನಮಗೆ? ನನ್ನ ಕಾರ್ಯಕ್ರಮಕ್ಕೆ ನಮ್ಮ ಒಟ್ಟಿಗೆ ಹೋಗುವುದಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅವರಿಗೆ ನಾನು ಸರಿಯಾಗಿ ಕಾರ್ಯಕ್ರಮ ಇವತ್ತಿನ ದಿವಸ ಕನ್ನಡ ಸಾಹಿತ್ಯ ಪರಿಷತ್ತರು ನಮ್ಮನ್ನು ಕರೆದಿದ್ದಾರೆ ಬನಶಂಕರಿ ಮಹಿಳಾ ಸಮಾಜಕ್ಕೆ. ಸಮಾಜದ ಪರವಾಗಿ ಅಂತ ಹೇಳಿ ಕರೆದು ನಮ್ಮನ್ನು ಇಲ್ಲಿ ಮಹಿಳೆಯರಿಗೋಸ್ಕರ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತಿದ್ದೀವಿ. ನಮ್ಮ ಸಮಾಜ 48 ವರ್ಷ ನಡೆದು ಬಂದಿದ್ದು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಈ ಥರದ್ದು ಹೆಣ್ಣು ಮಕ್ಕಳನ್ನ ಇನ್ನೂ ಹೆಚ್ಚು ಹೆಣ್ಣು ಮಕ್ಕಳಿದ್ದಾರೆ, ಇದೇ ರೀತಿ ಗುರುತಿಸಲಿ ಅಂತ ನಾನು ಎಲ್ಲ ವೇದಿಕೆಯಲ್ಲೂ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳೆಯರ ಮೇಲೆ ಅಪಾರವಾಗಿರ್ತಕ್ಕಂಥ ಗೌರವವನ್ನು ಹೊಂದಿರತಕ್ಕಂತಹ ಸಂಸ್ಥೆ, ಕನ್ನಡಿಗರ ಹೆಮ್ಮೆಯ ಸಂಸ್ಥೆ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಜೊತೆಗೆ ಕನ್ನಡದ ಶ್ರೇಷ್ಠ ಲೇಖಕರಾಗಿರ್ತಕ್ಕಂಥ ಪಿ ಲಂಕೇಶ್ ಅವರ ಹುಟ್ಟಿದ ಹಬ್ಬ ಸಹಿತ. ಹಾಗಾಗಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಭಾಳ ಅರ್ಥಪೂರ್ಣವಾಗಿ ಮಹಿಳೆಯರು ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು, ಅನೇಕ ಕಷ್ಟಗಳ ನಡುವೆ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು, ಜೊತೆಗೆ ಸಮಾಜಕ್ಕೆ ಒಂದು ಮಾದರಿಯಾಗಬೇಕು ಅಂಥವರಿಂದ ಇವತ್ತು ಯುವಕರು ಸ್ಫೂರ್ತಿಯನ್ನು ಪಡೆದು ಅವರ ತರಹನೇ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಸಾಧಕರನ್ನು ನಾವು ಒಂದೇ ವೇದಿಕೆಯಲ್ಲಿ ಕರೆದು ಇವತ್ತು ಮಹಿಳಾ ದಿನಾಚರಣೆಯನ್ನು ಅದರ ಇತಿಹಾಸ ಮತ್ತು ಈಗ ಯಾವ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಎನ್ನುವಂತಹ ಚರ್ಚೆ, ಜೊತೆಗೆ ಸಾಧಕರು ತಮ್ಮ ಹಿನ್ನೆಲೆ, ಬಂದಂಥ ಹಿನ್ನೆಲೆ, ಕಷ್ಟಪಟ್ಟಂಥ ಹಿನ್ನೆಲೆ, ಇವು ಎಲ್ಲವುಗಳನ್ನು ಬಿಡಿಸಿ ಹೇಳಿ ಇದೊಂದು ಕಾರ್ಯಕ್ರಮಕ್ಕೆ ಒಂದು ಅರ್ಥವನ್ನು ತಂದುಕೊಟ್ಟಿದ್ದಾರೆ.